ನೋಡ್ತಾ ಇದ್ದೀರಾ ಜನಸೇವಾ ಕನ್ನಡ ಟಿವಿ ನ್ಯೂಸ್. ಗ್ರಾಮಕ್ಕೆ ಕುಡಿಯುವ ನೀರು ಕೊಟ್ಟ ದಂಪತಿಗಳಿಗೆ ಸನ್ಮಾನ. ಬರಗಾಲದಲ್ಲಿ ಗ್ರಾಮಕ್ಕೆ ಕುಡಿಯುವ ನೀರು ಕೊಟ್ಟು ಮಾನವೀಯತೆ ಮೆರೆದಿದ್ದ ದಂಪತಿಗಳು. ಹಳೆಬುದನೂರು ಗ್ರಾಮದ ಪವಿತ್ರ ಸಿದ್ದಪ್ಪ ಎಂಬುವರಿಂದ ಕುಡಿಯುವ ನೀರು. ಮಂಡ್ಯ ತಾಲೂಕಿನ ಹಳೆಬುದನೂರು ಗ್ರಾಮ ತಮ್ಮ ಸ್ವಂತ ಬೋರ್ವೆಲ್ನಿಂದ ಗ್ರಾಮಕ್ಕೆ ಕುಡಿಯುವ ನೀರು ಒದಗಿಸಿದರು. ಕಳೆದ 3 ತಿಂಗಳಿಂದ ಭೀಕರ ಬರಗಾಲಕ್ಕೆ ತತ್ತರಿಸಿದ್ದ ಗ್ರಾಮಸ್ಥರು. ಬಿಸಿಲ ಬೇಗೆಗೆ ಬತ್ತಿ ಹೋಗಿದ್ದ ಗ್ರಾಮದ ಕೆರೆಕಟ್ಟೆ ಕೊಳವೆ ಬಾವಿಗಳು. ಈ ಸಂದರ್ಭದಲ್ಲಿ ಗ್ರಾಮದ ಜನರಿಗೆ ಕುಡಿಯುವ ನೀರು ಕೊಟ್ಟು ಮಾನವೀಯತೆ ಮೆರೆದಿದ್ದ ದಂಪತಿಗಳು. ನನ್ನೊಬ್ಳು ಹೆಲ್ಪ್ ಮಾಡಿಲ್ಲ, ಇಡೀ ಬೂದೂರೆಲ್ಲ ಯಾರು ಸ್ವಂತ ಬೋರ್ ಇದ್ದಾರೆ ಅವರೆಲ್ಲ ಸಹಾಯ ಮಾಡವ್ರೆ. ಅದರಂತೆ ನಾವು ಮಾಡಿದೀವಿ ಅಷ್ಟೇ, ಅದರಲ್ಲೇನು ಹೆಚ್ಚಾರಿಕೆ ಏನಿಲ್ಲ. ಯಾವಾಗ ತೆಗ್ಸಿದ್ರಿ ಬರವಲ್ಲ? 2 ವರ್ಷ ಆಯ್ತು. ಎಷ್ಟು ದಿವಸದಿಂದ ಕೊಟ್ಟಿದ್ರಿ? ಎಷ್ಟು ಮನೆಗೆಲ್ಲ ಇದೆಲ್ಲ ಮಾಡಿದ್ದಾರೆ? ಈಗ ಬೇಸಿಗೆಯಲ್ಲಿ ನೀರಿನ ಅಭಾವ ಜಾಸ್ತಿ ಆಗಿರೋದ್ರಿಂದ ಯಾರ್ಯಾರು ಸ್ವಂತ ಬೋರ್ ಏನೇನಿದೆ ಅವರೆಲ್ಲ ಆ ಏರಿಯಾಕ್ಕೆ ನೀರು ಕೊಟ್ಟಿದ್ದಾರೆ. ನಮ್ಮೊಬ್ಬರಿಂದ ಏನು ಹೆಲ್ಪ್ ಆಗಿಲ್ಲ, ಎಲ್ಲ ಹೆಲ್ಪ್ ಮಾಡಿದ್ದಾರೆ. ನಮ್ಮ ಏರಿಯಾದಲ್ಲಿ ಕೊಟ್ಟಿರೋದ್ರಿಂದ ನಮ್ಮ ಏರಿಯಾದಿಂದ ಸನ್ಮಾನ ಮಾಡ್ತಾ ಇದೀವಿ. ಆ ಏರಿಯಾದವರು ಆ ದಾನಿಗಳು ಸನ್ಮಾನ ಮಾಡಬೇಕು. ಜೊತೆಗೆ ಗ್ರಾಮ ಪಂಚಾಯತಿಯವರು ಅವ್ರನ್ನ ಸೂಕ್ತವಾಗಿ ಸನ್ಮಾನಿಸಿ ಕನಿಷ್ಠ ಕರೆಂಟ್ ಚಾರ್ಜರ್ ಕೊಡಬೇಕು ಅಂತ ನಮ್ಮದು ಆಗ್ರಹ. ದೊಡ್ಡ ಮಾತು, ದೊಡ್ಡ ಮನುಷ್ಯ. ಮಂಡ್ಯ ತಾಲೂಕು ಬೂದೂರು ಗ್ರಾಮ ಪಂಚಾಯತಿಯ ಹಳೆಬುದೂರು ಗ್ರಾಮದಲ್ಲಿ ಏನು ಈಗ ಬಂದಂಥ ಬರಗಾಲದ ಸಂದರ್ಭದಲ್ಲಿ ಪಂಚಾಯತಿಯ ಬೋರ್ವೆಲ್ಗಳನ್ನು ನಿಂತೋಗಿ ಕುಡಿಯೋ ನೀರಿನ ಸಮಸ್ಯೆ ಆಗಿತ್ತು. ಏನು ನಮ್ಮ ಸುತ್ತಮುತ್ತಲಿನ ಒಂದು 50 ಏನು ಮನೆಗಳಿಗೆ ನೀರು ತೊಂದರೆ ಆದಾಗ ಏನು ನಮ್ಮ ಪವಿತ್ರ ಸಿದ್ದಪ್ಪ ದಂಪತಿಗಳು ಅವ್ರು ತಕ್ಷಿದಂಥ ಬೋರ್ನಲ್ಲಿ ನೀರು ಇಟ್ಕೊಳ್ಳೋಕ್ಕೆ ತುಂಬೂರು ನೀರು ಒಪ್ಪಿಗೆ ಕೊಟ್ಟಿದ್ದಾರೆ. ಈಗ ನಾವು ಕರೆಂಟ್ ನೀರು ಬರ್ಸೋಕ್ಕೆ ಪಂಚಾಯತಿಯವ್ರು ಹೇಳಿದ್ರು ಕೂಡ ಇನ್ನೇನು ಬರ್ಸಿಲ್ಲ. ಡೈರೆಕ್ಟ್ ಪಂಚಾಯತಿಯವ್ರಿಗೆ ಅವ್ರಿಗೆ ಕರೆಂಟ್ ಚಾರ್ಜ್ ಆದರೂ ಕೊಡಬೇಕು. ಏನು ಇಡೀ ಹಳ್ಳಿಯಲ್ಲಿ ಒಂದು 5 ಜನ ಮಾತ್ರ ತಮ್ಮ ಮನೆಗೆ ಉಪಯೋಗಿಸುವಂಥ ಖಾಸಗಿ ಬೋರ್ವೆಲ್ನ ಸಾರ್ವಜನಿಕವಾಗಿ ಅರ್ಪಣೆ ಮಾಡಿದ್ದಾರೆ. ಅದರಲ್ಲಿ ಈ ದಂಪತಿಗಳು ನಮ್ಮ ಏರಿಯಾದಲ್ಲಿ ಮಾಡಿರೋದ್ರಿಂದಾಗಿ ನಮ್ಮ ಏರಿಯಾದ ನಮ್ಮ ಜನಗಳು ಎಲ್ಲ ಸೇರಿ ನಾವು ಏನು ಬೂದೂರು ನಾಗರಿಕ ವೇದಿಕೆ ವತಿಯಿಂದ ಈ ದಂಪತಿಗಳನ್ನು ಸನ್ಮಾನಿಸ್ತಾ ಇದ್ದೀವಿ. ದಂಪತಿಗಳು ಏನೋ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಹಾಕ್ಸಿದಂಥ ಬೋರ್ವೆಲ್ಲನ್ನು ಸಾರ್ವಜನಿಕ ಉಪಯೋಗಕ್ಕೆ ಕೊಟ್ಟು ಮಾಡಿದ್ದಾರೆ. ಇವರಿಂದಾಗಿ ನಮಗೆಲ್ಲ ಲಕ್ಷಾಂತರ ರೂಪಾಯಿ ದುಡ್ಡು ಉಳಿದಿದೆ. ಇಲ್ಲಾಂದ್ರೆ ನಮಗೆ ನೀರಿಗೆ ಭಾಳ ಪಟಿಪಾಟು ಕೊಡಬೇಕಾದಂಥ ಸನ್ನಿವೇಶ ಇತ್ತು. ಹಾಗಾಗಿ ಏನು ಈ ಭಗವಂತ ಈ ದಂಪತಿಗಳಿಗೆ ಕುಟುಂಬಕ್ಕೆ ಇನ್ನೂ ಹೆಚ್ಚಿನ ಶ್ರೇಯಸ್ಸನ್ನು ಕೊಟ್ಟು ಸಾರ್ವಜನಿಕ ಬದುಕಿನಲ್ಲಿ ಇವರು ಜನ ಸೇವೆ ಮಾಡಲಿ ಅಂತೇಳಿ ನಾವು ಈ ಮೂಲಕ ಒಂದು ಸಣ್ಣ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀವಿ.